ಮೊಟ್ಟ ಮೊದಲಿಗೆ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ತುಳಸಿ ದಳ, ಹಾಲು, ಅರಿಶಿಣದ ಪುಡಿ, ಶುಂಠಿ ಪುಡಿ ಹಾಗೂ ಜ್ಯೇಷ್ಠ ಮಧು. ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ತುಂಬಾ ಸರಳವಾದಂತಹ ಒಂದು ಪ್ರೊಸೆಸ್ ಇದು. ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ತುಳಸಿ ದಳ ಹಾಗೂ ಜ್ಯೇಷ್ಠ ಮಧು ಮತ್ತು ಅರಿಶಿಣ ಹಾಗೂ ಶುಂಠಿ ಪುಡಿಯನ್ನ ಹಾಕಿ ನಾವು ಜಜ್ಕೊಂಡು ಪುಡಿ ಮಾಡ್ಕೊಳ್ಬೇಕು. 1/4 ಚಮಚದಷ್ಟು ಜ್ಯೇಷ್ಠ ಮಧು, ಚಿಟಿಕೆಯಷ್ಟು ಅರಿಶಿಣದ ಪುಡಿ, 4 ರಿಂದ 5 ತುಳಸಿ ಎಲೆಗಳು, 1/4 ಚಮಚದಷ್ಟು ಒಣ ಶುಂಠಿ ಪುಡಿ. ಇವನ್ನ ನಾವು ಜಜ್ಕೊಳ್ಬೇಕು. ಇದನ್ನ ನೀವು ಹೆಚ್ಚು ಪ್ರಮಾಣದಲ್ಲಿ ಕೂಡ ಮಾಡಿಟ್ಕೊಳ್ಬೋದು. ಮಾಡಿಟ್ಕೊಂಡು ಇದನ್ನ ಬೆಳಿಗ್ಗೆ ಮತ್ತು ರಾತ್ರಿ ಪುಡಿಬೇಕಾಗುತ್ತೆ. ಅದನ್ನ ಪೇಸ್ಟನ್ನು ಅದರಲ್ಲಿ ಹಾಕೊಂಡ್ಬಿಟ್ಟು ಹಾಲಿನಲ್ಲಿ, ಬಿಸಿಯಾದಂಥ ಹಾಲಿನಲ್ಲಿ ಇದನ್ನು ನಾವು ಮಾಡಬೇಕಾಗುತ್ತೆ. ಮತ್ತೆ ಕೊನೆಯದಾಗಿ ಏನು ಅಂತಂದರೆ, ಈ ಒಂದು ಹಾಲಿನಲ್ಲಿ ಇದನ್ನು ನಾವು ಮಿಶ್ರಣ ಮಾಡುವಾಗ ಹಾಲು ಬಿಸಿ ಇರಬೇಕು. ಹಾಲು ಬಿಸಿ ಇರುವಾಗ ನಾವು ಅದನ್ನು ಸೇರಿಸಬೇಕಾಗತ್ತೆ. ತುಂಬ ಉಪಯುಕ್ತವಾದಂತಹ ಒಂದು ಈ ಕಫವನ್ನು ತೆಗೆಯುವಂಥ, ಕಫವನ್ನು ಕರಗಿಸುವಂಥ ಶಕ್ತಿ ಈ ಅರಿಶಿಣದ ಪುಡಿ ಆಗಲಿ ಅಥವಾ ಜ್ಯೇಷ್ಠ ಮಧು ಅಥವಾ ಈ ಶುಂಠಿ ಪುಡಿ ಅಥವಾ ಹಸಿ ಶುಂಠಿ ಕೂಡ ಇದಕ್ಕೆ ನಾವು ಉಪಯೋಗಿಸ್ಬೋದು. ಮತ್ತು ಈ ಒಂದು ತುಳಸಿ ದಳ ಏನಿದೆ, ಇದು ಯಾವುದೇ ರೀತಿಯ ಒಂದು ಕಫ ನಮ್ಮ ದೇಹದಲ್ಲಿ ಇತ್ತಂದರೆ ಅದನ್ನು ಸಡಿಲವಾಗಿ ಗೊಳಿಸಿ ಅದನ್ನು ನಮ್ಮ ಮಲ ವಿಸರ್ಜನೆ ಮುಖಾಂತರ ಹೊರಗೆ ಹಾಕುವಂಥ ಒಂದು ಶಕ್ತಿ ಈ ತುಳಸಿ ಎಲೆಗಿದೆ ಅಂತೇಳಿ ಪ್ರತಿಯೊಂದು ಮನೆ ಔಷಧಿಯಲ್ಲಿ ನಾವು ತುಳಸಿ ಎಲೆಯನ್ನು ಉಪಯೋಗಿಸ್ತಾ ಇದ್ದೀವಿ. ಈಗ ಅದು ಹಾಗೆ ಇರಲಿ. ಈಗ ಮೊದಲಿಗೆ ನಾವು ಹಾಲನ್ನು ಬಿಸಿ ಮಾಡಿಕೊಳ್ಬೇಕು. 1 ಗ್ಲಾಸಿನಷ್ಟು ಹಾಲು. ಈಗ ಎಷ್ಟೊಂದು ಜನ ಕಫ ಕಟ್ಕೊಂಡಿದೆ ಅಂದ್ರೆ ಅದನ್ನೊಂಥರ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಕೆಮ್ಮಿರೋದಿಲ್ಲ, ಬಟ್ ಕಫ ಅಂತೂ ಇದ್ದೇ ಇರುತ್ತೆ. ಮತ್ತೆ ಜ್ಯೇಷ್ಠ ಮಧು ಹಾಕಿರೋದ್ರಿಂದ BP ಪೇಷಂಟ್ಸ್ಗಳಿಗೆ ತುಂಬಾ ಉಪಯುಕ್ತ. ಅವರ ಬ್ಲಡ್ ಪ್ರೆಷರ್ ಕೂಡ ನೀವು ಕಂಟ್ರೋಲ್ ಅಲ್ಲಿ ತರಬಹುದು ಅಂತ ಹೇಳ್ಬೋದು. ಮತ್ತೆ ಇದು ಜಾಸ್ತಿ ಕಫ ಕಟ್ಟುತ್ತಲ್ಲ, ಅವ್ರಿಗೆ ಮಾತ್ರ ಅಲ್ಲ, ಇದು BP ಪೇಷಂಟ್ಸ್ಗಳಿಗೆ ಕೂಡ ತುಂಬಾ ಉತ್ತಮವಾದಂತ ರಿಸಲ್ಟ್ಸ್ ಅನ್ನ ತಂದ್ಕೊಳ್ಳಿ. ಈಗ ಇಲ್ಲಿ ಹಾಲು ಬಿಸಿ ಆಗ್ತಾ ಇದೆ. ಈ ಸಮಯದಲ್ಲಿ ಇದನ್ನ ನಾವೇನು ಇಟ್ಕೊಂಡಿದ್ದೀವಿ, ಪುಡಿ ಮಾಡ್ಕೊಂಡಿದ್ದೀವಿ, ತುಳಸಿ ಎಲೆ, ಜ್ಯೇಷ್ಠ ಮಧು, ಅರಿಶಿಣದ ಪುಡಿ ಹಾಗೂ ಶುಂಠಿ ಪುಡಿ, ಥರ ಹಾಕಿ ಇದನ್ನು ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡಿ. ತುಂಬ ಸರಳವಾದಂತಹ ಒಂದು ಪ್ರೊಸೀಜರ್ ಅಂತ ಹೇಳಿ ಹೇಳ್ತೀವಿ. ಈ ಥರ ಈ ಹಾಲು ಸಿದ್ಧವಾಗುತ್ತೆ. ಈಗ ಇದನ್ನು ನಾವು ಆಫ್ ಮಾಡಿಕೊಂಡು ಮತ್ತೆ ಅದೇ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸೋಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗೆ ನಾವೆಲ್ಲ ಸಾಮಗ್ರಿಗಳನ್ನ ತುಂಬಾ ಒಂಥರ ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀವಿ. ಹೌದು, ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಅದನ್ನ ನಾವು ಹಾಗೆ ಇಟ್ಕೊಳ್ಬೇಕು. ಕೆಲವೊಂದು ಟೈಮು ಸ್ವಲ್ಪ ಕುಡಿಯುವಾಗ ಕಸಿವಿಸಿ ಆಗುತ್ತೆ, ಆದರೆ ಹೀಗೆ ಕುಡಿಯೋದ್ರಿಂದ ಒಂದು ಉತ್ತಮವಾದಂಥ ರಿಸಲ್ಟ್ಸ್ ಬರುತ್ತೆ. ಸೊ ಆದ್ದರಿಂದ ಈ ಒಂದು ಜ್ಯೇಷ್ಠ ಮಧು, ಅರಿಶಿಣದ ಪುಡಿ ಹಾಗೂ ಈ ತುಳಸಿ ಮತ್ತು ಒಣಶುಂಠಿಯ ಪುಡಿಯಿಂದ ತಯಾರಿಸಿದಂಥ ಈ ಹಾಲು ರೆಡಿಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಎದೆಯಲ್ಲಿನ ಕಫದ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ತುಳಸಿ ಎಲೆ, ಹಾಲು, ಅರಿಶಿನ ಪುಡಿ, ಶುಂಠಿ ಪುಡಿ ಮತ್ತು ಜ್ಯೇಷ್ಠ ಮಧು. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಜ್ಯೇಷ್ಠ ಮಧು, ಅರಿಶಿನ ಪುಡಿ, ತುಳಸಿ ಎಲೆ ಮತ್ತು ಒಣಶುಂಠಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಪಾತ್ರೆಗೆ ಹಾಲು ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಬೆರೆಸಿಕೊಂಡರೆ ಎದೆಯಲ್ಲಿನ ಕಫದ ನಿವಾರಣೆಗೆ ಮನೆ ಔಷಧ ಸಿದ್ಧ.